ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಫಿಶ್ ಮಸಾಲ, ತವ್ವ ಮಸಾಲ ಅಂತ ಹೇಳ್ಬೋದು, ಫ್ರೈ ಅಂತ ಹೇಳ್ಬೋದು, ಮಸಾಲ ಅಂತ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನಾನೊಂದು ಪ್ಲೇಟ್ ತಗೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ ತುಂಬ ಮೆಣಸಿನ ಹುಡಿ, ಬೇಕಾದಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಹಳದಿ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಪೆಪ್ಪರ್ ಪೌಡರ್ ಮತ್ತು ವೆನಿಗರ್. ಮೆಣಸಿನ ಹುಡಿ ನೋಡಿ ಒಂದು 5-6 ಚಮಚ ಇರ್ಬೋದು, ಮತ್ತೆಲ್ಲ ಅರ್ಧ ಚಮಚ, ಮತ್ತು ಉಪ್ಪು ಬೇಕಾದಷ್ಟು ಹಾಕಿದರೆ ಆಯಿತು. ಮತ್ತು ವೆನಿಗರ್ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕಿದರೆ ಆಯಿತು. ಇದರ ಬದಲು ಲಿಂಬೆ ರಸ, ಹುಳಿ ರಸ ಏನಾದ್ರು ಬೇಕಾದ್ರೂ ಹಾಕ್ಬೋದು. ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇರುತ್ತೆ. ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ತಗೊಳ್ತಾ ಇದ್ದೇನೆ ಕೊಡ್ಡಾಯಿ, ಚಿಕ್ಕ ಚಿಕ್ಕ ಕೊಡ್ಡಾಯಿ. ನಿಮಗೆ ಯಾವುದು ಮೀನು ಬೇಕಾದ್ರೂ ಹಾಕ್ಬೋದು. ನೋಡಿ, ಇದನ್ನು ಈ ಥರ ಹಾಕಿ ನಾನು ಅದಕ್ಕೆ ಒಳ್ಳೆ ಮಸಾಲ ಹಾಕಿ ಇಡ್ತಾ ಇದ್ದೇನೆ. ಸೊ ಮಸಾಲ ಹಾಕಿ 1 ಗಂಟೆ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕು, ಡೀಪ್ ಫ್ರಿಜ್ಜಲ್ಲೇ ಕೆಳಗಡೆ. ಆದಮೇಲೆ ನಾನು ತೆಂಗಿನ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ನಾನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗಲಿ. ಅದು ತುಂಬ ಸ್ಮೂತ್ ಮೀನಲ್ವ ಇದು, ಒಳ್ಳೆ ಜಾಗ್ರತೆಯಿಂದ ಮಾಡಬೇಕಾಗುತ್ತೆ. ನೀವು ಯಾವ ಮೀನು ಬೇಕಾದರೂ ಮಾಡ್ಬೋದು, ಇದೇ ಮೀನು ಅಂತ ಅಲ್ಲ, ಯಾವ ಮೀನು ಬೇಕಾದ್ರೂ ಮಾಡ್ಬೋದು. ಇದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಸ್ಮೂತ್ ಮೀನಲ್ವಾ, ತಿರುಗಿಸ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಒಂದು ಸೈಡು ಫ್ರೈ ಆಯಿತು, ತಿರುಗಿಸ್ತಾ ಇದ್ದೇನೆ. ಮತ್ತೊಂದು ಸೈಡು ಮೆಲ್ಲೆಯಾಗಿ ತಿರುಗಿಸ್ತಾ ಇದ್ದೇನೆ. ನೋಡಿ, ಅದು ತುಂಡಾಗುತ್ತೆ ಅಂತ ಹೇಳಿ ತುಂಬ ಟೇಸ್ಟಿ ಕೊಡುತ್ತೆ. ಆದರೆ ನೀವು ಫ್ರೈ ಮಾಡುವಾಗ ತೆಂಗಿನ ಎಣ್ಣೆ ಹಾಕಿ. ನೋಡಿ, ಒಂದು ಸೈದು ಫ್ರೈ ಆಯಿತು. ನಾನೀಗ ಮೀನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ, ಪ್ಲೇಟಲ್ಲಿ ಬಾಳೆ ಎಲೆ ಮೇಲೆ. ಅದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ನಾನೀಗ ಮಸಾಲೆ ಉಳಿದಿದೆ ಮೀನಿದ್ದು, ಅದು ನಾನು ಅದಕ್ಕೆ ಹಾಕ್ತಿದ್ದೇನೆ. ಅದಕ್ಕೆ ನಾನು ಮೆಣಸಿನ ಹುಡಿ ಜಾಸ್ತಿ ಹಾಕಿದ್ದು, ಯಾಕಂದರೆ ನನಗೆ ಮಸಾಲೆ ಬೇಕಿತ್ತು. ಅದೇ ಎಣ್ಣೆಗೆ ನಾನು ತುಂಬ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಬೇಕು. ಎಷ್ಟು ಒಳ್ಳೆ ಫ್ರೈ ಮಾಡಬೇಕಂದ್ರೆ ಅದರ ಕಲರೆಲ್ಲ ಫುಲ್ಲು ಡಿಫ್ರೆಂಟಾಗಿ ಚೇಂಜ್ ಆಗಬೇಕು. ನೋಡ್ತಾ ಇದ್ರಲ್ಲ, ಈ ಥರ ನೀರು ಹಾಕಿ ಫ್ರೈ ಮಾಡೋದ್ರಿಂದ ನಿಮ್ಮದು ಮೆಣಸಿನ ಮಸಾಲ ಉಂಟಲ್ಲ, ಕಪ್ಪು ಕಲರ್ ಆಗೋದಿಲ್ಲ, ರೆಡ್ ಕಲರಾಗಿರುತ್ತೆ. ಇಲ್ಲಾಂದರೆ ಅದು ನಾವು ಫ್ರೈ ಮಾಡುವಾಗ ಕಪ್ಪಾಗುತ್ತೆ. ಎಂತ ಹಾಕ್ಬಿಡಿ, ಅದೇ ಎಣ್ಣೆಗೆ ಸ್ವಲ್ಪ ಮಸಾಲ ಹಾಕಿ, ಮಸಾಲ ಉಳಿತದಲ್ವಾ, ಯಾಕಂದರೆ ಮೆಣಸಿನ ಹುಡಿ ನಾವು ಜಾಸ್ತಿ ಹಾಕಿದ್ದೇವೆ ಮಸಾಲೆ ಮಾಡುವಾಗ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆಯಿಂದ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗಬೇಕು ಅಂದರೆ ಆ ಫ್ರೈಯಿಂದ ನೀವು ಎಷ್ಟು ಫ್ರೈ ಮಾಡ್ತೀಯ ಆ ಮಸಾಲೆ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕಬೇಕು ಬೇಸೊಪ್ಪು, ಬೇಸೊಪ್ಪು ಅಲ್ವ, ಕರಿ ಬೇಸೊಪ್ಪು ಅಂತ ಹೇಳ್ತಾರಲ್ವ, ಬೇಸೊಪ್ಪು. ಸೊ ಅದು ಹಾಕಬೇಕು. ಆದರೆ ಫ್ರೈ ಒಳ್ಳೆಯದಾದ ಮೇಲೆ ನಾನು ಎಷ್ಟು ನೀರು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ಸೇಮ್ ಇದೇ ಥರ ಮಾಡ್ತಾ ಹೋಗಿ. ಗ್ಯಾಸ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಿ. ಬೇಕಾದ್ರೆ ಅದಕ್ಕೆ ನೀವು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಬೋದು, ನಾನು ಹಾಕಲಿಲ್ಲ. ನೀವು ಬೇಕಾದ್ರೆ ಹಾಕ್ಬೋದು, ಸ್ಮೆಲ್ ಒಳ್ಳೆ ಬರುತ್ತೆ ಅಲ್ವ ಬೆಳ್ಳುಳ್ಳಿದು. ತುಂಬ ಒಳ್ಳೆ ಫ್ರೈ ಆಗಲಿ. ಈಗ ನಾವು ಬೆಂಕಿಯಲ್ಲಿ ಮುಂಚೆ ಎಲ್ಲ ಹೊರಗಡೆ ಎಲ್ಲ ಹಾಕ್ತಾ ಇದ್ದೀರಲ್ವ, ಅದೇ ಥರ ನಾವು ಮಾಡ್ಬೋದು. ಟೇಸ್ಟ್ ಕೊಡ್ತದೆ. ಮೇಲೆ ಕೆಳಗೆಲ್ಲ ಬೆಂಕಿ ಹಾಕಿ ಮೀನು ಫ್ರೈ ಮಾಡ್ತಾರಲ್ವ, ಅದೇ ಟೇಸ್ಟ್ ಬರ್ತದೆ. ಅದಕ್ಕಿಂತ ಜಾಸ್ತಿನೇ ಟೇಸ್ಟ್ ಹೇಳ್ಬೋದು. ಈಗ ಗ್ಯಾಸಲ್ಲೆಲ್ಲ ಮಾಡೋದಲ್ವಾ, ಗ್ಯಾಸ್ನವ್ರಿಗೆ ಈ ಥರ ಮಾಡ್ಬೋದು. ಬಾಳೆ ಎಲೆ ಇಟ್ಟು ಮೇಲೆ ಕೆಳಗಡೆ ಬೆಂಕಿ ಹಾಕ್ತಾರೆ ನೋಡಿ, ಮಸಾಲ ಒಣಗಿದ ಥರ ಆಗುತ್ತೆ. ನಮ್ಮ ಮನೆಯಲ್ಲಿ ಮುಂಚೆಲ್ಲ ಮಾಡ್ತಾಯಿದ್ರು ಅಮ್ಮನವರೆಲ್ಲ. ಸೊ ನೋಡಿ, ಇದು ಈಗ ನಮ್ಮ ಮನೆಯಲ್ಲಿ ಗ್ಯಾಸ್ ಇರೋದು. ಗ್ಯಾಸ್ ಇಲ್ಲದೆ ಹೊರಗಡೆ ಇದು ಬೆಂಕಿ ಹಾಕ್ತಾರಲ್ವ,
ನೋಡಿ, ಇದು ನಾನು ಬಾಳೆಯಲ್ಲಿ ಇಟ್ಟಿದ್ದೇನೆ ಮೀನು ಫ್ರೈ ಮಾಡೋದು. ಅದು ಮಸಾಲೆ ತೆಗೆದು ನಾನು ಆ ಮೀನಿಗೆ ಹಾಕ್ತಾ ಇದ್ದೇನೆ. ಕೆಳಗಡೆ ಹಾಕಬೇಕಂತಲ್ಲ, ಒಂದೇ ಸೈಡ್ ಹಾಕಿದರೆ ಸಾಕು. ಹಾಕಿ ಅದಕ್ಕೆ ಒಂದೆರಡು ಬೇಸೊಪ್ಪು ಈ ಥರ ಇಟ್ಟು ನೋಡಿ, ಈ ಥರ ಇಟ್ಟರೆ ಆಯಿತು. ಮೀನೇನು ಕೈ ಉಲ್ಟಾ ಪಲ್ಟೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಒಂದೇ ಸೈಡ್ ಹಾಕಿದರೆ ಆಯಿತು. ಮತ್ತು ಪುನಃ ನಾನು ಅದೇ ತವಾಗೆ ತೆಗೆದು ಹಾಕ್ತಾ ಇದ್ದೇನೆ. ಅದೇ ತವಾಗೆ ರಿಟರ್ನು ಬಾಳೆ ಎಲೆ ತೆಗೆದು ಅದರ ಒಳಗೆ ಇಡ್ತೇನೆ. ನೋಡ್ತಾ ಇದ್ರಲ್ವ, ಇದೀಗ ಬಿಸಿ ಆಗುವಾಗ ಮಸಾಲೆ ಎಲ್ಲ ಕೆಳಗೆ ಬರುತ್ತೆ. ಮೇಲಿದ್ದು ಮಸಾಲೆ ಎಲ್ಲ ಕೆಳಗೆ ಬಂದಾಗ ಎರಡು ಸೈಡು ಮಸಾಲೆ ತಾಗುತ್ತೆ. ಒಂದು 20 ನಿಮಿಷ ಒಳ್ಳೆ ಬಿಸಿ ಆಗಲಿ, ಗ್ಯಾಸ್ ಬಂದ್ ಮಾಡಿ ಮತ್ತು 20 ನಿಮಿಷ ಮೇಲೆ ಸ್ಲೋವಲ್ಲಿ ಇಟ್ಟುಬಿಡಿ.